ಅದಾತ್ಮನಾಂ ಪವಿತ್ರಾಯ ಸಾಧೂನಾ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಏನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ಕಲಿಯುಗ ಕಲಿಯುಗ, ಕಲಿಯುಗ ಕಲಿಯುಗ, ಅಂದಾಗ ಆ ದೇವರು ಹುಟ್ಟಿ ಬರೋದಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಅವತಿ ದೇಹಿ ಎಂದು ಭಿಕ್ಷೆ ಬೇಡ್ತಿದೆ. ತಿನ್ನಾಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡೋ ಒಂದೇ ಒಂದು ವಾಟಿನ ಆಸೆಗಾಗಿ ಎಲ್ಲ ಸಲ್ಲದ ಕಥೆಗಳನ್ನ ಕರ್ತೇವೆ, ಬಣ್ಣ ಬಣ್ಣದ ಮಾತುಗಳನ್ನು ನೋಡ್ತೀವಿ, ಕೆಂಡ ಕೊಡ್ತೀವಿ. ಸಂಘ ಬಿದ್ರ ಮಾಡ್ಕೊಳ್ಳೋ ಹಂಗಾರ ಮಾಡಿ ಓಟ್ ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ತುಂಬಿಸ್ಕೊಳ್ಳಾಕ ಬೇಕ. ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕುವ ನಿಮಗೆ ಅರ್ಥ ಆಗೋಲ್ಲ. ಅರ್ಥ ಆದ್ರೂ ಪಕ್ಕದಾಗಿರೋರಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋಕ್ಕೂ ನಿಮಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಸಿ. ನಮ್ಮ ಸಾವರಿಂದ ನಮ್ಗೆ ಹೆಚ್ಚಾಗೈತಿ, ಇನ್ನ ಮಂದಿದಲ್ಲಿ ನೀವು ಬದಲಾಗಲ್ಲ. ಬದಲಾಗಿ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕ ಚಾನ್ಸೂ ಇಲ್ಲ. ಸರ್ಕಾರಿ ಸಾಲಿ ಮಾಡ್ತಾರೆ, ಸರ್ಕಾರಿ ದವಾಖಾನಿ ಮಾಡ್ತಾರೆ, ರಸ್ತೆ ಮಾಡ್ಕೋರಿ ಅಂದ್ರ ಹಿಂದ್ ಕೊಟ್ಟಿರೋ ದುಡ್ಡು ಯಾರು? ನೀವು ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕ. ಸಿಂಹ ಸಿಂಹ ನರಸಿಂಹ ಒಂದು ಸಾರಿ ತೊಳೆದಕ್ಕೆ ಅಡಿಸಿದ್ರೆ ಸಾಕು. ಹೇಳುವುದು ಭೂಮಿ, ಹೇಳುವುದು ಬಾನು. ಬಾನಿನಲ್ಲಿ ಆ ಸೂರ್ಯ ಉರಿದರೆ ಜಗತ್ತಿಗೆ ಬೆಳಕು. ಭೂಮಿಯಲ್ಲಿ ಹೇ ನರಸಿಂಹೇಗೌಡ ಒಂದು ಸಾರಿ ಕಣ್ಣಿಟ್ಟರೆ ಮುಗಿತು. ಅಂಟುವುದು ಧರ್ಮವಂತರಿಗೆ ಕಳಂಕ. ನರಸಿಂಹನ ಅಂಕಿತ. ಊರಿನಲ್ಲಿ ಯಾರಾದರೂ ನನಗೆ ಎದುರಾದರೆ ಅವರ ತಂಡು ನಡುವನ್ನೇ ಕಿತ್ತು ಸುಂದರನ್ನಾಗಿ ಮಾಡಿ ರಾಜಕೀಯದಲ್ಲಿ ಸರ್ವಾಧಿಕಾರವನ್ನು ಅನುಭವಿಸುವನ ಇನ್ನು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA ವರೆಗೂ ಸೋಲನ್ನೇ ಮೆಟ್ಟಿ ನಿಂತ
ನಿಂತ ರಾಜಕಾರಣಿ ನರಸಿಂಹೇಗೌಡ. ಸೌಕರ್ಯ ಆ ಶಿವಲಿಂಗಪ್ಪ 4 ಮಂದಿ ರೈತರು ಕರ್ಕೊಂಡು ನಮ್ಮ ಮನೆ ಕಡೆಗೆ ಬರಾಕತ್ತೇನು ಯಪ್ಪ. ಅವ ಬರೋದು ನೋಡಿ ನನ್ನ ಜೀವ ಆರ್ವದಂಗಾಕತ್ತು. ನ್ಯಾಯ ನೀತಿ ಧರ್ಮ ನಮ್ಮಂತ ಶ್ರೀಮಂತರ ಹಣದ ಪಟ್ಟಿಸಲಿದೆ. ನೆಲದಲ್ಲಿ ಅಡಗಿಕೊಂಡಿರುವ ಇಲಿಗಳಂತಾಗಿವೆ ಅವುಗಳು. ಅಂದಾಗ ಆ ಕಡು ಬಡವನಿಗೆ ಎಲ್ಲಿಂದ ಬರಬೇಕು ನ್ಯಾಯ ಕೇಳುವ ಶಕ್ತಿ? ಕೀಟ ಸಾಣದೈತೆ ಅಂತ ಸುಮ್ಮನೆ ಕುಂತ್ರದ ಕಾಟ ಬಹಳ ಜಾಸ್ತಿ ಆಗತಿ. ನೀವು ತಿಳ್ಕೊಂಡಂಗ ಹಗರಲ್ರಿ ಆ ಶಿವಲಿಂಗ. ಕುಡಿ ಕಿತ್ತವಿ ಅಂದ ಮಾತ್ರ ಕಡಿ ಬೇರೆ ಸಾಯ್ತೈತಿ ಅನ್ಕೊಂಡಿರೇನ? ಹಂಗ ತಿಳ್ಕೊಬೇಡ್ರಿ ಆ ಶಿವಲಿಂಗನ್ನ. ಶಿವಲಿಂಗ ನ್ಯಾಯ ದೇವತೆಯಲ್ಲಿ ನಾಯಕನ ಕೈಯಲ್ಲಿರುವಾಗ ನ್ಯಾಯ ಕೇಳಲಿಕ್ಕೆ ಬಂದಿರುವ ಯಾ ಶಿವಲಿಂಗ ಅದು ಎಂದಿಗೂ ಸಾಧ್ಯವಿಲ್ಲ. ತಲಾಟೆ ಅಷ್ಟಕ್ಕೂ ಶಿವಲಿಂಗ ಯಾತಕ್ಕೋಸ್ಕರ ಬರುತ್ತಿದ್ದಾನೆ? ಸಾವುಕಾರ ಉತ್ತವನಲ್ಲ ಬಿತ್ತವನ್ ಕೆಡ್ಸಂಗ ನಮ್ಮ ಕಂಪನಿ ಬೀಜ ಕಳಿಪೆ ಐತಿ ಎಂದು ರೈತರ ಸಂಕಟದ ಸಿಳಿಕ್ಯಾರ. ಅಷ್ಟಲ್ಲ ನಿಮ್ಮ ಮಗಕ್ಕ ಮಸಿ ಬೆಳೆದ ಮನೆ ತನಕ ಬರೋಕತ್ತಾರ ಯಪ್ಪ. ತಲಾಟೆ ಮಸಿ ಬಳಿಯಲು ಬಂದ ಮಾರ್ಮಾಂಗಗಳನ್ನು ಕತ್ತರಿಸಿ ಮಸಕ್ಕೆ ಬಂದ ಹೆಣದ ಚಿತೆಯನ್ನು ಅಗ್ನಿ ಸ್ಪರ್ಶ ಮಾಡುವ ಅಗ್ನಿದೇವಾಯುವನು. ಸಾವುಕಾರ ನೀವು ಹಗರು ತಿಳ್ಕೊಬೇಡ್ರಿ. ಆ ಶಿವಲಿಂಗ ಬಹಳ ನಿಷ್ಠಾವಂತ ತಲೆ ಬಾಗ್ತಾನ ಹೊರ್ತು ಸುಳ್ಳಿಗೆಲ್ಲ ಅಂದಿಡಿ ಊರಿಗೆ ಊರ ಮಾತಾಡ್ತೈತಿ. ಅದು ಅಲ್ಲ ಅವನ ತಮ್ಮ ನಂದೀಶ ಉಗುಳಿದ ಉಗುಳು ದಾಟಂಗಿಲ್ರಿ. ಅಂತ ರೈತರ ನಿಷ್ಠಾವಂತ ಕುಟುಂಬದಿಂದ ಬಂದಂತವನ ಸತ್ಯವಂತ. ತಲಾಟಿ ಹಿಂದೆ ಸತ್ಯ ಹರಿಶ್ಚಂದ್ರನನ್ನ ಕಾಡಿಸಿ ಪೀಡಿಸಿ ಕೊನೆಗೆ ತನ್ನ ರಾಜ್ಯವನ್ನೇ ತೆಗೆಸಿ ತನ್ನ ಹೆಂಡತಿಯನ್ನ ಅಡಮಾನವಿರಿಸಿ ಸುಡುಗಾಡು ಕಾಯುವ ಕಾವಲುಗಾರನಾದ ಕೊನೆಗೆ ತನ್ನ ಮಗನ ಹೆಣವನ್ನೇ ಸ್ಮಶಾನಕ್ಕೆ ತಂದಾಗ ನಡೆದು ನಿಲ್ಲಿಸಲಿಕ್ಕೆ ಹತ್ತಲಿಲ್ಲವೇ ಆ ವಿಶ್ವಾಮಿತ್ರ? ಈ ಕಲಿಯುಗದಲ್ಲಿ ಈ ನರಸಿಂಹನ ಕಾಲಕ್ಕೆ ಸಿಲುಕಿಸಿ ಅವನನ್ನ ಅತಂತ್ರ ಮಾಡದಿದ್ರೆ ಗೌಡ ನರಸಿಂಹ ಗೌಡನೇ ಅಲ್ಲ. ಸೌಕಾರ ಅವಸರದಾಗ ಕೊಯ್ಕೆನ ಮೂಗು ಅದು ನಮ್ಗ ನೋವ. ಅದಕ್ಕೆ ನಾ ಏನ್ ಹೇಳ್ತೇನೆ, ಸಮಾಧಾನದಿಂದ ಕೆಲಸ ಸಾಧಿಸ್ಬೇಕ್ರಿ ಸೌಕಾರ. ಏನಂತೀರಿ? ಅಂದ್ರೆ ಏನ್ ಮಾಡ್ಬೇಕಂತೀಯ ತಲಾಟಿ? ಸೌಕಾರ 3 ವರ್ಷದಿಂದ ಮಳಿ ಬೆಳೆಯದ ರೈತರು ಕಂಗಾಲಾಗ್ಯಾರ. ಅದಕ್ಕ ಈಗ ನಾವು ಕೊಟ್ರ ಬೀಜ ಮಳಿ ಕೊಡ್ಲಿದ್ದಂಗ ಒಣಗಿ ಹೋಗ್ಯಾವ್ರಿ ಅಪ್ಪ. ಈಗೇನಾದ್ರ ನೀವು ಹೆಗರಾಡಿದ್ರಿ ಅಂದ್ರ ರೈತನಿಂದ ಹತ್ತಿದ ಶಿವನಿಂದ ಹತ್ತಿದ ಕಿಚ್ಚು ನಿಮ್ಮ MLA ಸೀಟ್ ಬಿದ್ದು ಉರುಳಿ ಹೋಗಕ್ಕಿಂತ ಮುಂಚೆ ಸರ್ಕಾರ ಸುಟ್ಟೋಕತ್ರಿ ಸೌಕಾರ, ಸುಟ್ಟೋಕತಿ. ಶಭಾಷ್ ತಲಾಟಿ, ಶಭಾಷ್. ಸೊಟ್ಟ ಕಾಲ ಬಿಟ್ಕೊಂಡು ಹಳ್ಳಿ ತಿರುಗಿ ಗಂಟಿ ಮಡಿಗೆ ಮಣ್ಣು ಹಾಕವನ್ನ ಕರ್ಕೊಂಡು ಬಂದು ನನ್ನ ಅರಮನೆ ಒಳಗ ತಲಾಟೆ ಕೆಲಸ ಕೊಟ್ಟು ಒಳ್ಳೆದ. ನಿನ್ನಂತ ನರಿ ಬುದ್ಧಿ ಇರೋವನಿಂದಲೇ ನಾನು ಈ ಊರಿನಲ್ಲಿ 4-6 ದಿವಸ ಮಾಡಲಿಕ್ಕಾಗುವುದು ತಲಾಟಿ. ನೀನು ಹೇಳದಂತೆಯೇ ಆಗಲಿ. ಅಂಗಲ ದನಿಗಳ ಹಾನಿ ಎಷ್ಟೋ ದೊಡ್ಡದೈತಿ ಅಂದ್ರು
ಅನ್ನಕ್ ಬಳಕ್ ಸಾಕು ಒಂದ್ ಅಂಕುಶ ಬೇಕ್ರಿ. ಅದಕ್ಕ ನಾ ಏನ್ ಹೇಳ್ತಾರಂದ್ರ ಬರ ರೈತರು ಚೀತು ಅನ್ಸ್ಬಾರ್ದ್ರಿ, ಬರ ರೈತರ ಹೇಳ್ಬೇಕು ಎಂತ ದೀನ ದಯಾಳು MLA ಅಂತ. ಅವ್ರು ಬಂದ ಮ್ಯಾಗ ಅವ್ರಿಗೆ ಧನ ಸಹಾಯ ಮಾಡಿ ಕೊಟ್ಟ ಕಳ್ಸಬೇಕ್ರಿ. ಆಮೇಲೆ ನೊರಿಯಂಗ ನುಸುಳಿ ಶಿವಲಿಂಗನ ಸಂಸಾರ ಹಾಳು ಮಾಡ್ಬೇಕ್ರಿ. ಅಪ್ಪ ಇದ ನಿಜವಾದ ಕಳ್ನಾಯಕನ ಕಾರಸ್ತಾರ. ಶಭಾಸ್ ತಲಾಟಿ ಶಭಾಸ್. ಸಾವ್ಕಾರ ಆ ಶಿವಲಿಂಗ 4 ರೈತರ ಕರ್ಕಂಡ ನಮ್ಮ ಮನೆ ಕಡೆಗೆ ಬರಾಕತ್ಯಾನು. ಯಪ್ಪ ಅವ ಬರಾಕ್ ಕುಂತಾನ್ರಿ, ನೀವೇನು ಗೊತ್ತಿಲ್ದಂಗ ಸುಮ್ಮನೆ ಇರೋದು ಒಳ್ಳೆ ನೋಡ್ರಿ. ಅಪ್ಪ ಏನ್ ಸಾಹೇಬ್ರ, ನಿಮ್ ಪೊಲೀಸರು ನೀವು ಬಾರಿ ಚಂದ ಅದಿರಿ ಬಿಡ್ರಿ. ನಮಸ್ಕಾರ ನಮ್ಮ ತಾಲೂಕಿನ MLA ಸಾಹೇಬ್ರಿಗೆ. ಆಹಾ ನಮಸ್ಕಾರ. ಬಂದ ಕಾರಣ ತಿಳಿಸಬೇಕೆ ಸಾಹೇಬ್ರಿ? ನಿಮ್ಮ ತಲಾಟಿ ಇಷ್ಟೊತ್ತಿಗೆಲ್ಲ ಹೇಳಿರ್ಬೇಕಂದುಕೊಂಡಿದ್ದಿ, ಆದರೂ ಏನು ಹೇಳಿಲ್ಲ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ತಲಾಟಿ, ನಿಮ್ಮ ಸಾಹೇಬ್ರ ಹಾಲ್ಕಟ್ ಕಂಪನಿ ಮಾಡಿದ್ದು ಏನು ಕೆಲಸ ಅಂತ ಈ ಸಮಾಜಕ್ಕೆ ಅರ್ಥವಾಗುವ ಹಾಗೆ ತಿಳಿಸಿ ಹೇಳು. ಸಾವ್ಕಾರ ನಾ ಅದಲ್ರಿ ಹೇಳಿದ್ದೆ, ನಮ್ಮ ಕಂಪನಿ ಬೀಜ ಕಳಿಪೆ ಆಗೈತಿ ಎಂದು ರೈತರು ಸಂಕಷ್ಟದ ಸಿಲುಕ್ಯಾರ. ಅದಕ್ಕ ಶಿವಲಿಂಗಪ್ಪ ಮನಿ ತನಕ ಬಂದಾನ್ರಿ. ಸಾಲ ಮೂಲ ಮಾಡಿ ಬೀಜ ತಂದು ಹಾಕಿದ್ರು ಮೆಳಿಕೆ ಹೊಡಿದೆ ಬತ್ತಿ ಹೋಗ್ಯಾವು. ನಮ್ಮಂತ ಬಡವರು ಜೀವನ ಮಾಡೋದು ಬಹಳ ಕಷ್ಟವಾಗಿದೆ. ಓಹೋ, ಪರಿಹಾರ ಕೇಳಲಿಕ್ಕೆ ಮನೆ ಬಾಗಿಲಿಗೆ ಬಂದಿರಾ? ಏ ತಲಾಟೆ, ಹಾಗಾದ್ರೆ ಕೊಟ್ಟು ಕಳಿಸೋ 10,000. ಆಯ್ತು ಸಾವ್ಕಾರ, ಈಗ ತಂದು ಕೊಡ್ತಾನೆ. ನಿಲ್ಲ ತಲಾಟಿ, ಕೊಟ್ಟು ಕಳಿಸು ಅನ್ನೋದಕ್ಕೆ ನಾವೇನು ನಿಮ್ಮ ಸಹಾಯಕರ ಹತ್ರ ಬೆಚ್ಚೆ ಬೇಡಲು ಬಂದಿದ್ದೀವಿ ಅಂತ ತಿಳಿದುಕೊಂಡಿದ್ದೀರಾ? ಅವರಿಗೆ ಹೇಳು ನೀವು ನಿಮ್ಮ ಸಾಹೇಬರು, ಅವರಿಗೆ ಹೇಳು ನೀವು ಗಳಿಸುವ ಹಣ ಒಬ್ಬ ಗಳಿಸುತ್ತಾರೆ ಅಂತ. ಅದಕ್ಕಿಂತ ಕೀಳಾದಿರಾ ನೀವು ನಿಮ್ಮ ಸಾಹೇಬರು. ಕಷ್ಟಪಟ್ಟ ದುಡಿದ ಭೂಮಿಯಲ್ಲಿ ಮಳೆಯೂ ಬರಲಿಲ್ಲ ಬೆಳೆಯೂ ಬರಲಿಲ್ಲ ಎಂದು ನೊಂದು ಬೆಂದವಾಗಿದ್ದಾನೆ ರೈತ. ಅಂತದರಲ್ಲಿ ಬಡವರ ಕಷ್ಟ ನಿಮಗೇನ ಗೊತ್ತು? ಕೊಪ್ಪಿನ ಹಾಗೆ ಅಂತವರಿಗೆ. ನಿಮ್ಮಂತ ಸೊಕ್ಕಿದ ಲುಕ್ಕಿದ ಬಿಸಿ ರಕ್ತವನ್ನು ಕುಡಿಯುವ ನರಸಿಂಹ ಇವರು ಮತ್ತೊಂದು ಸಾರಿ ಹುತ್ತರಂತೆ ಬೆಚ್ಚಿ ಬೀಳಿಸುವ ಮಾತುಗಳನ್ನು ಆಡಿದ್ರ ಮಗನು ಹೊತ್ತು ನಾಯಿ ಅಂತ ಮುಚ್ಚಿಸಿ ಬಿಡುವ ಎಚ್ಚರ. ಮೊದಲು ಯಾರ ಎದುರುಗಡೆ ನಿಂತು ಮಾತನಾಡುತ್ತಿರುವೆ ಎಂದು ಎಚ್ಚರವಿರಲಿ. ಇವನು ಈ ತಾಲೂಕಿನ ಏ ಸೌಕರ, ನೀನು ಈ ತಾಲೂಕಿಗೆ ಮಾತ್ರ MLA, ಆದರೆ ಇವಾಗ ನಿಮ್ಮಂತವರನ್ನು ಸಾಕಿಸಲು ದನಿ ಅಂತರ. ಅರ್ಥಾತ್ ಅನ್ನ ಹಾಕುವ ಅನ್ನದಾತ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ದೊಡ್ಡ ಮಾಡುವ ದುರಾಸೆಯನ್ನು ಕಳ್ಳ ಬೀಜಪಟ್ಟು ಅವರ ಮನೆತನವನ್ನೇ ಸರ್ವನಾಶ ಮಾಡಲು ನಿಮ್ಮಂತವರನ್ನು ನಡು ಹಾದಿಯಲ್ಲಿ ನಿಲ್ಲಿಸಿ ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ನ್ಯಾಯ ಸಿಗುತ್ತೆ, ನೇರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸರಿ ಅಂತ ಯಾರು ಹೇಳಿದ್ರು ತಮ್ಮ? ನಮ್ಮ ಕಂಪನಿ ಮಾಡಿ ತಪ್ಪಾಯ್ತು, ತಪ್ಪಿಗೊಪ್ಪಿ ನಮ್ ಸಾವುಕಾರ ಧನ ಸಹಾಯ ಮಾಡಕ್ ಹೇಳ್ಯಾರು. ಅದನ್ನ ನೀನ್ ತಿಳ್ಕರ್ಲಾರ್ದ ನಮ್ಮ ಒಟ್ಟಿಗೆ ಜಗಳ ಮಾಡಕ್ ಹೊಂಟಲ್ಲೋ ಯಪ್ಪ. ಏ ತಲಾಟಿ, ಬಡ್ಡಿ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಬೀಜ ಗೊಬ್ಬರವನ್ನು ಹಾಕಿ ಹಗಲು ರಾತ್ರಿ
ಜೊತೆ ಬೆವರು ಸುರಿಸಿ ಕಷ್ಟಪಟ್ಟ ದುಡಿದ ಭೂಮಿಯಲ್ಲಿ ಮಳೆಯೂ ಬರಲಿಲ್ಲ, ಬೆಳೆಯೂ ಬರಲಿಲ್ಲ. ನೊಂದು ಬಂದು ಹೋಗಿದ್ದಾನೆ ರೈತ. ಅಂತದರಲ್ಲಿ ಬಡ ರೈತರ ಕಷ್ಟ ನಿಮಗೇನು ಗೊತ್ತು? ಸುಮ್ಮನಿದ್ದ ಮಾತ್ರಕ್ಕೆ ಸೊಕ್ಕಿನ ಮಾತುಗಳನ್ನು ಆಡಿದರ ಮಗನ ಜೈಲಿನಲ್ಲಿ ಕಂಬಿ ಅಳಿಸುವ ಹಾಗೆ ಮಾಡಿಬಿಡುವೆ. ಜೈಲು ಕಂಬಿ ಲೇ ನರಸಿಂಹ, ನಿಮ್ಮಂತ ಬೇಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮಟ್ಟ ಹೊಕ್ಕಲು ಆಯ್ದುಕೊಂಡ ಹೇಳಿ ಕೆಲಸವೇನೆಂದರೆ ಅದು ಜೈಲಿಗೆ ಹಾಕಿಸೋದು. ಇದೇನು ಹೊಸದೇನು ನರಸಿಂಹ? ಇನ್ನು ಎಷ್ಟು ಅಮಾಯಕ ರೈತರಿಗೆ ಪೊಲೀಸ್ ಲಾಠಿಯನ್ನು ಕೊಟ್ಟು ಅವರ ಮನೆತನವನ್ನೇ ಸರ್ವನಾಶ ಮಾಡಿದ್ದೀರಾ. ಇನ್ನು ಎಷ್ಟು ಬಡ ರೈತರಿಗೆ ಸುಳ್ಳು ಕೇಸ ಹಾಕಿಸಿ ಅವರ ಜೀವನವನ್ನೇ ಬಲಿ ತೆಗೆದುಕೊಂಡಿದ್ದೀರಾ. ಇನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಅಮಾಯಕರ ಪ್ರಾಣವನ್ನೇ ತೆಗೆದುಕೊಂಡಿದ್ದೀರಾ. ಆದರೆ ಈ ನೇಗಿಲೆ ಒಂದೇ ಒಂದು ಕೂದಲು ಕಿತ್ತುಕೊಳ್ಳಲಾಗಿಲ್ಲ ನಿಮಗೆ. ಈ ರೈತರ ಕರುಣೆಯಿಂದ ಬಂದರೆ ಭದ್ರ ಬುನಾದಿಯಾಗುವುದು. ಇನ್ನು ಎದರಾಗಿ ನಿಂತರೆ ನಿಮ್ಮಂತವರಿಗೆ ಶಿವಲಿಂಗ, ಕಟ ಸರ್ಪವನ್ನ ಬಡಿ ದಪ್ಪಿಸಿದೆಯೋ? ಈ ವಿಷ ಸರ್ಪ ಒಂದು ಕೋಡಿ ವಿಷ ಕಟ್ಟಿದರೆ ನಿನ್ನ ಬಾಳೆ ಆಗುವುದು ಸರ್ವನಾಶ. ನರಸಿಂಹ, ಅಡವಿಯಲ್ಲಿ ಗೇಣು ಹೊಲವಿಲ್ಲದಿದ್ದರು ಹಸಿರು ಶಾಲ ಹಾಕಿ ಸೋಕಿ ಮಾಡುವ ರೈತರಿಗೆ ಹೇಳೋ ಇನ್ನು ನಿಮ್ಮನ್ನು ಭ್ರಷ್ಟ ರಾಜಕಾರಣಿಗೊಬ್ಬರ ಪುಡಿಗಾಸಿಗೆ ಬಾಯ್ಬಟ್ಟಿ ಅರ್ಥವಿಲ್ಲದೆ ಸಂಘಟನೆ ಮಾಡುವ ಸೆಂಡರ್ ಹೇಳು ಈ ಮಾತನ್ನು. ಇನ್ನು ನಿಜವಾದ ನೇಗಿಲೆ ಹೋಗಿಯು ನೀನು ಕೊಡುವ ಹಣ ಅವರ ದನದ ಕೊಟ್ಟಿಗೆಯಲ್ಲಿ ಬಿದ್ದ ಸಗಣಿಗೆ ಸಮಾನ. ಸಿಟ್ಟು ಮಾಡ್ಕೋಬಾಡು ಶಿವಲಿಂಗಪ್ಪ. ನಮ್ಮ ಕಂಪನಿ ಮಾಡಿದ್ದು ತಪ್ಪಾಯ್ತು. ತಪ್ಪಿಗೊಪ್ಪಿ ನಮ್ ಸಾವುಕಾರರು 25,000 ನಾಳೆನೋ ಕೊಡ್ತಾರು. ನಿನ್ನ ಜೊತೆಗೆ ನಮ್ ಜಗಳ ಯಾಕಪ್ಪ? ಕುತ್ಕೊಂಡು ಸಮಾಧಾನದಿಂದ ಬಗೆಹರಿಸ್ತೀನಿ. ಏನಂತೀಪ? ನೋಡ ತಲಾಟಿ, ನಿಮ್ಮ ಸಾಹೇಬರಿಗೆ ತಿಳಿಸಿ ಹೇಳು, ಈ ರೈತರಿಗೂ ಕರುಣೆಯಿಂದ ಬಂದರೆ ರಾಮಜೇನು, ಕರುಣೆಗೆ ನಿಂತರೆ ಧರ್ಮರಾಯ. ಇನ್ನು ಸೊಕ್ಕಿನಿಂದ ಒಪ್ಪಿಸಿ ಬಂದರೆ ನಿಮ್ಮಂತವರಿಗೆ ಯಮ ಧರ್ಮರಾಯ ಬರುತ್ತಾರೆ. ಶಿವಲಿಂಗ, ಮಲಗಿದ್ದ ವಿಷ ಸರ್ಪವನ್ನ ಬಡಿ ದಪ್ಪಿಸಿದ್ಯಾ? ವಿಷ ಸರ್ಪ ಒಂದು ವಿಷ ಕಟ್ಟಿದರೆ ನಿನ್ನ ಬಾಳೆ ಆಗುವುದು ಸರ್ವನಾಶ. ಸಾವುಕಾರ ಆಡೋನಿಗೆ ಗೊತ್ತ ಆಟ, ನೋಡೋನಿಗೆ ಗೊತ್ತು ನೋಟ. ಇವನಿಗೇನು ಗೊತ್ತಾಕತಿ ನಮ್ಮನ್ನ ಶ್ಯಾ ಶ್ಯಾ ಶ್ಯಾ. ಸಾವುಕಾರ ಹೊತ್ತು ನೋಡಿ ಹೊಡ್ತಾ ಹಾಕಿರ ನಡ್ರಿ ಹೋಗೋದು.